ಎಲ್ಲರಿಗೂ ನಮಸ್ಕಾರ. ಮೈಸೂರು ಯೂನಿವರ್ಸಿಟಿ PG 2025-26ನೇ ಸಾಲಿನ ಹಾಸ್ಟೆಲ್ ಅಪ್ಲಿಕೇಶನ್ಗಳನ್ನು ತೆರೆಯಲಾಗಿದ್ದು, ದಿನಾಂಕ 6/9/2025ರಿಂದ 10/9/2025ರವರೆಗೆ ಅಪ್ಲಿಕೇಶನ್ಗಳನ್ನು ಹಾಕಲು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಈ ವಿಡಿಯೋವನ್ನು ನೋಡುವ ಮೂಲಕ ನಿಮ್ಮ ಅಪ್ಲಿಕೇಶನ್ಗಳನ್ನು ನಿಮ್ಮ ಫೋನ್ನಲ್ಲೇ ಯಾವ ರೀತಿಯಾಗಿ ಸುಲಭವಾಗಿ ಹಾಕಿಕೊಳ್ಳುವುದನ್ನು ತಿಳಿಸಿಕೊಡಲಾಗಿದೆ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಿ ಅವರು ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ನ ಕ್ಲಿಕ್ ಮಾಡುವ ಮೂಲಕ ನಾವು ತಿಳಿಸುವ ಮಾಹಿತಿ ಆದಷ್ಟು ಬೇಗ ನಿಮ್ಮನ್ನು ತಲುಪಲಿವೆ. ಇದೀಗ ಯಾವ ರೀತಿಯಲ್ಲಿ ಅಪ್ಲಿಕೇಶನ್ಗಳನ್ನು ಹಾಕುವುದನ್ನು ತಿಳಿಯೋಣ. ಮೊದಲಿಗೆ ನಿಮ್ಮ ಮೊಬೈಲ್ನ ಗೂಗಲ್ ಬ್ರೌಸರ್ನಲ್ಲಿ ಮೈಸೂರು ಯೂನಿವರ್ಸಿಟಿ ಅಂತ ಹೇಳಿ ಟೈಪ್ ಮಾಡಿ. ನಂತರದಲ್ಲಿ ಮೈಸೂರು ಯೂನಿವರ್ಸಿಟಿಯ ಪೇಜ್ ಓಪನ್ ಆಗುತ್ತೆ. ಇದಾದ ನಂತರದಲ್ಲಿ ಸ್ನಾತಕೋತ್ತರ ಪ್ರವೇಶಾತಿಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಂತರದಲ್ಲಿ ಈ ರೀತಿಯ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ರಿಜಿಸ್ಟರ್ ಅಂತ ಹೇಳಿ ಕ್ಲಿಕ್ ಮಾಡಿ. ಅಡ್ಮಿಷನ್ ಟು ಹಾಸ್ಟೆಲ್ ಅಂತ ಹೇಳಿ ಈ ರೀತಿಯ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ನೇಮ್ ಹಾಗೆ ಇಮೇಲ್ ID, ಮೊಬೈಲ್ ನಂಬರ್, ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡನ್ನು ಕೊಟ್ಟು ಕ್ಲಿಕ್ ಟು ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳಿ. ರಿಜಿಸ್ಟ್ರೇಷನ್ ಮಾಡಿದ ನಂತರ ಲಾಗಿನ್ ಐಡಿಯನ್ನು ಕೊಟ್ಟು ಲಾಗಿನ್ ಆಗಿ ಈ ರೀತಿಯ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೇಳಿರುವ ಎಲ್ಲ ಮಾಹಿತಿಗಳನ್ನು ಒಂದು ಬಾರಿ ಗಮನಿಸಿ ನಂತರದಲ್ಲಿ ನಿಮ್ಮ ಅಪ್ಲಿಕೇಶನನ್ನು ಹಾಕಲು ಪ್ರಾರಂಭಿಸಿ. ನಂತರದಲ್ಲಿ ಸೆಲೆಕ್ಟ್ ಇಯರ್, ನೇಮ್ ಹಾಗೆ ಜೆಂಡರ್, ಇಮೇಲ್, ಡೇಟ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್, ಫಾದರ್ ನೇಮ್, ಮದರ್ ನೇಮ್, ಮೊಬೈಲ್ ನಂಬರ್, ಲ್ಯಾಂಡ್ಲೈನ್ ನಂಬರ್ ಹಾಗೆ ಪೇರೆಂಟ್ಸ್ ಆಕ್ಯುಪೇಷನ್ಸ್ ಮತ್ತು ಆಲ್ಟರ್ನೇಟಿವ್ ನಂಬರ್, ಸಬ್ ಕ್ಯಾಸ್ಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಗೆ ಆ್ಯನ್ಯುವಲ್ ಇನ್ಕಮ್, ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್, ಆರ್ ಯು ಡಿಫ್ರೆಂಟ್ ಏಬಲ್ಡ್ ಹಾಗೆ ಪರ್ಮನೆಂಟ್ ಅಡ್ರೆಸ್, ಡಿಸ್ಟೆನ್ಸ್ ಟು ಮಾನಸ ಗಂಗೋತ್ರಿ, ಆಧಾರ್ ಕಾರ್ಡ್ ನಂಬರ್, ಕಮ್ಯುನಿಕೇಷನ್ ಅಡ್ರೆಸ್, UG ಡಿಗ್ರಿ ಕಾಲೇಜ್ ಹಾಗೆ UG ಡಿಗ್ರಿ ಮಾರ್ಕ್ಸ್, PG ಡಿಗ್ರಿ ಪ್ರೋಗ್ರಾಮ್, PG ಸೆಂಟರ್ ಹಾಗೆ ಫಸ್ಟ್ ಸೆಮ್ UG ಪರ್ಸೆಂಟೇಜ್, ಅಡ್ಮಿಷನ್ ನಂಬರ್, ಅಲಾಟ್ಮೆಂಟ್ ಮತ್ತು ಬ್ಯಾಂಕ್ ನೇಮ್, ಬ್ಯಾಂಕ್ ಬ್ರಾಂಚ್, ಬ್ಯಾಂಕ್ ಅಕೌಂಟ್ ನಂಬರ್, ಬ್ಯಾಂಕ್ IFSC ಕೋಡ್. Have you already completed PG degree program in this university? Name of scholarship, scholarship ID. Uploads documents. File size should be less than 100 KB only. JPG and JPEG format. Photo, Aadhaar card, caste certificate, signature, disability certificate, NOC, form, previous hostel for renewal students. ಇದಿಷ್ಟಾದ ನಂತರ ಡಿಕ್ಲರೇಷನ್ ಅನ್ನು ಕೊಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈ ಮಾಹಿತಿಯನ್ನು ಕನ್ನಡದಲ್ಲಿ ತಿಳಿಯಲು ನಿಮ್ಮ ಫೋನಿನ ಸ್ಕ್ರೀನನ್ನು ಮೇಲಕ್ಕೆ ಸ್ಕ್ರಾಲ್ ಮಾಡಿ ಅಲ್ಲಿ ಕಾಣುವಂಥ 3 ಡಾಟ್ಸ್ಗಳನ್ನು ಕ್ಲಿಕ್ ಮಾಡಿ ಟ್ರಾನ್ಸ್ಲೇಷನ್ ಅಂತ ಹೇಳಿ ಟೈಪ್ ಮಾಡಿ. ಇದಾದ ನಂತರದಲ್ಲಿ ನಿಮ್ಮ ಎಲ್ಲ ಮಾಹಿತಿಗಳು ಕನ್ನಡದಲ್ಲಿ ಲಭ್ಯವಾಗುತ್ತದೆ. ಅದರಲ್ಲಿ ನಿಮಗೆ ತಿಳಿಯದ ವಿಷಯಗಳನ್ನು ಕನ್ನಡದಲ್ಲಿ ನೋಡುವ ಮೂಲಕ ಎಲ್ಲ ಮಾಹಿತಿಗಳನ್ನು ಪೂರ್ಣವಾಗಿ ತುಂಬುವ ಮೂಲಕ ಅಪ್ಲಿಕೇಶನನ್ನು ಸುಲಭವಾಗಿ ಹಾಕಬಹುದು. ಇದಿಷ್ಟು ಮಾಹಿತಿ PG ಹಾಸ್ಟೆಲ್ ಅಪ್ಲಿಕೇಶನನ್ನು ಯಾವ ರೀತಿ ಹಾಕಬೇಕು ಎನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.